ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಒಂದು ಕಡೆ ಮಿಡ್ಲ್ ಈಸ್ಟ್ನಲ್ಲಿ ಬೆಂಕಿ ಹೊತ್ಕೊಂಡು ಹೋಗ್ತಾ ಇದೆ. ಅಮೆರಿಕ ಹಾಗೂ ಇರಾನ್ ನಡುವೆ ನೇರ ಯುದ್ಧ ಶುರುವಾಗಿದೆ. ಪ್ರತಿದಿನ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಬಾಂಬ್ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಈ ಅಟ್ಯಾಕ್ನಲ್ಲಿ ನೂರಾರು ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಪ್ರತಿದಿನ ನಾವು ಬೆಳಗ್ಗೆ ನ್ಯೂಸ್ ಪೇಪರ್ಗಳಲ್ಲಿ ರಿಪೋರ್ಟ್ ಬರ್ತಾನೆ ಇದೆ. ಆದರೆ ಈ ಯುದ್ಧದ ಬಿಸಿ ಡೈರೆಕ್ಟಾಗಿ ಅತ್ಯಂತ ಡೇಂಜರಸ್ ಆಗಿ ತಟ್ತಾ ಇರೋದು ಯಾರಿಗೆ ಗೊತ್ತಾ? ಅದು ನಮ್ಮ ಭಾರತಕ್ಕೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ಯಾಕಂದರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು ಆಕಾಶ ಮುಟ್ಟೋ ಲೆವೆಲ್ಗೆ ಹೋಗೋ ಲಕ್ಷಣಗಳು ಕಾಣ್ತವೆ. ನಮ್ಮ ಹತ್ರ ಇರೋದು 25ರಿಂದ 50 ದಿನಕ್ಕಾಗುವಷ್ಟು ಮಾತ್ರ ಕಚ್ಚೆಯಲ್ಲೇ ಇದೆ. ಈ ಎಲ್ಲ ದೊಡ್ಡ ಟೆನ್ಷನ್ನಲ್ಲಿ ನಾವಿದ್ದಾಗ ದಿಢೀರಂತೆ ಒಬ್ಬರು ನಮ್ಮ ರಕ್ಷಣೆಗೆ ಬರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಹಳೆಯ ದೋಸ್ತ್ ರಷ್ಯಾ. ಅಲ್ಲಿರೋ ಅಸಲಿ ಕಾಮಿಡಿ ಮತ್ತು ಟ್ವಿಸ್ಟ್ ಏನಪ್ಪ ಅಂದರೆ, ರಷ್ಯಾ ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೋಡಿದರೆ ನಾನೇ ಪರ್ಮಿಷನ್ ಕೊಟ್ಟಿದ್ದು, ಅದಕ್ಕೆ ಭಾರತ ರಷ್ಯಾದಿಂದ ಆಯಿಲನ್ನು ತಗೊಳ್ತಾ ಇರೋದು ಅಂಥೇಳಿ ನಾಟಕ ಕೂಡ ಆಡ್ತಾ ಇದ್ದಾರೆ. ಇದರ ಕ್ರೆಡಿಟನ್ನು ತಗೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಅಮೆರಿಕ ಸಡನ್ನಾಗಿ ಭಾರತಕ್ಕೆ ತನ್ನ ಸ್ಯಾಂಕ್ಷನ್ ಅಂದರೆ ನಿರ್ಬಂಧಗಳನ್ನು ವಿನಾಯಿತಿ ಕೊಟ್ಟಿದೆ. ಅಸಲಿಗೆ ಇಲ್ಲಿ ನಡೀತಾ ಇರೋದಾದರೂ ಏನು? ಭಾರತ ಆಗಲಿ ರಷ್ಯಾದಿಂದ ಆಯಿಲನ್ನು ತರಿಸ್ಕೊಳ್ತಾ ಇದ್ದ ಟ್ರಂಪ್ ಅವರಿಗಾಗಿ ಮಾಸ್ಟರ್ ಪ್ಲಾನ್ ಅಂದರು. ಅಸಲಿ ಸತ್ಯ ಆಗಿರೋದಾದರೂ ಏನು? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಈ ಮಿಡ್ಲ್ ಈಸ್ಟಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ಕ್ಷಣಕ್ಕೂ ಕೂಡ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ನೀವು ನ್ಯೂಸ್ ಚಾನಲ್ ಹಾಕಿದರೆ ಸಾಕು, ಬರೀ ಯುದ್ಧ ಸದ್ಯನೇ ಕೇಳಿ ಬರ್ತಾ ಇದೆ. ಆದರೆ ಈ ಯುದ್ಧ ಬರೀ ಅಲ್ಲಿನ ಜನರಿಗೆ, ಆ ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮ್ಮೆಲ್ಲರೂ ಕೂಡ, ಹಾಗೆ ಇಡೀ ಪ್ರಪಂಚಕ್ಕೆ ಬೇಕಾಗಿರೋ ಕಚ್ಚಾ ತೈಲ ಅಂದರೆ ಕ್ರೂಡ್ ಆಯಿಲ್ ಅತಿ ಹೆಚ್ಚು ಸಪ್ಲೈ ಆಗೋದು ಕೂಡ ಈ ಮಿಡ್ಲ್ ಈಸ್ಟ್ ದೇಶಗಳಿಂದಲೇ ಕೂಡ. ಅದರಲ್ಲೂ ಕೂಡ ಈ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನೋ ಒಂದು ಸಣ್ಣ ಸಮುದ್ರದ ಮಾರ್ಗ ಇದೆಯಲ್ಲ, ಅದು ಬರೀ 33 ಕಿಲೋಮೀಟ್ರ್ ಇರೋದಷ್ಟೇ. ಇದು ಏನಿದ್ರೂ ಇರಾನ್ ಕೈಯಲ್ಲಿ ಇದೆ. ಹಾಗೆ ಪ್ರಪಂಚದ ಆಯಿಲ್ ಸಪ್ಲೈಗೆಲ್ಲ ಇದೊಂಥರ ಉಸಿರಿದ್ದ ಹಾಗೆ. ಇರಾನ್ ಏನು ಮಾಡ್ತಾಯಿದೆ ಅಂದರೆ, ಈ ದಾರಿಯಲ್ಲಿ ಹೋಗೋ ಆಯಿಲ್ ಟ್ಯಾಂಕರ್ಗಳ ಮೇಲೆ, ಕಾರ್ಗೋ ಹಡಗುಗಳ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾಯಿದೆ. ಅಂದರೆ US ಕೂಡ ಸುಮ್ಮನೆ ಏನು ಕೂತಿಲ್ಲ, ಅವರು ಕೂಡ ರಿಟಾಲಿಯೇಟ್ ಮಾಡ್ತಾನೆ ಇದ್ದಾರೆ. ಆದರೆ ಡೈರೆಕ್ಟ್ ಎಫೆಕ್ಟ್ ಏನಪ್ಪ ಅಂದರೆ, ಗ್ಲೋಬಲ್ ಮಾರ್ಕೆಟಲ್ಲಿ ಕಚ್ಚಾ ತೈಲದ ಬೆಲೆ ಮೊನ್ನೆ ತನಕ ಬ್ಯಾರಲ್ಗೆ $50ರಿಂದ $60 ಇದ್ದ ಆಯಿಲ್ ಈಗ $80 ಕೂಡ ಕ್ರಾಸ್ ಮಾಡೋಕ್ಕೆ ರೆಡಿಯಾಗಿದೆ. ಹೀಗೆ ಯುದ್ಧ ಮುಂದುವರೆತೆ ಆದರೆ ಟ್ರಂಪ್ ಹೇಳೋ ಹಾಗೆ ಇದು 3-4 ವಾರ ಇಳಿದ್ರೆ ಆಯಿಲ್ ರೇಟ್ ಬಹಳ ಆರಾಮಾಗಿ $90ರಿಂದ $100 ಕೂಡ ಹೋಗಿದ್ರು ಆಶ್ಚರ್ಯ ಪಡಬೇಕಿಲ್ಲ. ಈಗ ನಾವು ಭಾರತದ ಕತೆ ಸ್ವಲ್ಪ ಲೆಕ್ಕ ಹಾಕಿ ನೋಡೋಣ. ನಾವು ಕೂಡ ದೇಶಕ್ಕೆ ಬೇಕಾದ 80% ಹೆಚ್ಚು ಆಯಿಲನ್ನು ನಾವು ಬೇರೆ ದೇಶಗಳಿಂದಲೇ ಇಂಪೋರ್ಟನ್ನು ಮಾಡ್ಕೊಳ್ತೀವಿ. ಸದ್ಯಕ್ಕೆ ನಮ್ಮ ರಿಸರ್ವ್ನಲ್ಲಿ ಅಂದರೆ ನಮ್ಮ ಎಮರ್ಜೆನ್ಸಿ ಸ್ಟಾಕ್ನಲ್ಲಿ ಎಷ್ಟಿದೆ? ಬರೀ 25 ದಿನಕ್ಕಾಗುವಷ್ಟು ಕಚ್ಚಾ ತೈಲ ಇದೆ. ಅದನ್ನು ರಿಫೈನರಿಗಳಲ್ಲಿ ಪೆಟ್ರೋಲ್ ಡೀಸೆಲ್ ಆಗಿ ಕನ್ವರ್ಟ್ ಮಾಡಿ ಬಳಸ್ಬೋದು. ಇದರ ಜೊತೆಗೆ ಈಗಾಗಲೇ ರೆಡಿ ಇರೋ ಪೆಟ್ರೋಲ್ ಕೂಡ 25 ದಿನಕ್ಕಾಗುವಷ್ಟು. ಈ ಒಟ್ಟಾರೆ ಲೆಕ್ಕ ಹಾಕಿದ್ರು ಕೂಡ 50 ದಿನ ಮ್ಯಾನೇಜ್ ಮಾಡ್ಬೋದು. ಆದರೆ ಆಮೇಲೆ ಏನಾಗುತ್ತೆ, ಒಂದು ವೇಳೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಂಪ್ಲೀಟಾಗಿ ಕ್ಲೋಸ್ ಆಗಿದ್ದೆ ಆದರೆ ಯಾವುದೇ ಹಡಗು ಆ ಕಡೆಯಿಂದ ಬರಲ್ಲ. ಅಂದರೆ ಚೀನಾ, ಜಪಾನ್ ಅಂತಹ ದೇಶಗಳು ಕೂಡ 200ಕ್ಕೂ ಅಧಿಕ 200 ದಿನಕ್ಕಾಗುವಷ್ಟು ಆಯಿಲ್ ಸ್ಟಾಕನ್ನು ಅವು ಇಟ್ಕೊಂಡಿರ್ತವೆ, ರಿಲ್ಯಾಕ್ಸ್ ಆಗಿ ಕೂತಿವೆ. ನಾವು 50 ದಿನದ ನಂತರ ಎಲ್ಲಿಗೆ ಹೋಗೋದು? ನಮ್ಮ ಎಕನಾಮಿಕತೆ ಏನಾಗ್ಬೋದು? ಬಸ್ಸು, ಲಾರಿ, ಟ್ರೈನ್ಗಳು ನಿಂತು ಹೋದರೆ ಅಗತ್ಯ ವಸ್ತುಗಳ ಬೆಲೆ ಎಲ್ಲಿಗೆ ಹೋಗುತ್ತೆ ಅಂತ ಸ್ವಲ್ಪ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ಯಾನಿಕ್ ಶುರುವಾಗೋದು ಕೂಡ ಇಲ್ಲೇ ನೋಡಿ. ಈ ತರಹದ ಒಂದು ಪ್ಯಾನಿಕ್ ಸಿಚುವೇಶನಲ್ಲಿ ಪ್ರಪಂಚದ ದೊಡ್ಡ ಎಕನಾಮಿಗಳಿಗೆ ಕೈ ಕಾಲು ಆಡ್ದಂಗೆ ಆಗೋಗುತ್ತೆ. ಸಡನ್ ಆಗಿ ರಷ್ಯಾ ಕಡೆಯಿಂದ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಕೂಡ ಬರುತ್ತೆ, ನಾವು ಭಾರತಕ್ಕೆ ಹೆಲ್ಪ್ ಮಾಡೋಕ್ಕೆ, ಕಚ್ಚಾ ತೈಲವನ್ನು ಸಪ್ಲೈ ಮಾಡೋಕ್ಕೆ ಸದಾ ರೆಡಿ ಇದ್ದೀವಿ ಅಂತೇಳಿ. ನೋಡಿ, ಜಿಯೋ ಪಾಲಿಟಿಕ್ಸ್ನಲ್ಲಿ ಇಲ್ಲಿ ಯಾರಿಗೆ ಸುಮ್ಮನೆ ಫ್ರೀಯಾಗಿ ಯಾರು ಹೆಲ್ಪ್ ಮಾಡಲ್ಲ. ಆದರೆ ರಷ್ಯಾ ಇಲ್ಲಿ ಯಾವುದೇ ಈಗೋ ಇಲ್ಲದೆ, ಯಾವುದೇ ನೆಗೆಟಿವಿಟಿ ಇಲ್ಲದೆ ಮುಂದೆ ಬಂದಿದೆ. ರಷ್ಯಾ ರಾಯಭಾರಿ ಅಫಿಷಿಯಲ್ ಆಗಿ ಹೇಳಿರೋ ಪ್ರಕಾರ ಅವರು ಸರಿಸುಮಾರು 9.5 ಮಿಲಿಯನ್ ಬ್ಯಾರಲ್ನಷ್ಟು ಡಿಸ್ಕೌಂಟ್ ಆಯಿಲನ್ನು ನಾವು ಭಾರತಕ್ಕೆ ಕಳಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅಸಲಾಗಿ ಏನಾಗಿತ್ತು ಅಂದರೆ, ಈ ಯುದ್ಧ ಶುರುವಾಗಕ್ಕೆ ಸ್ವಲ್ಪ ದಿನ ಮುಂಚೆ ಅಮೆರಿಕದ ಪ್ರೆಷರ್ನಿಂದಾಗಿ ಭಾರತ ಸ್ವಲ್ಪ ಮಟ್ಟಿಗೆ ರಷ್ಯನ್ ಆಯಿಲನ್ನು ತೆಗೆದುಕೊಳ್ಳೋದು ಕಡಿಮೆ ಮಾಡಿತ್ತು. ಆದರೆ ರಷ್ಯಾ ಅದನ್ನು ಮನಸ್ಸಲ್ಲಿಟ್ಕೊಂಡು, ನೀವು ಅವತ್ತು ನಮ್ಮ ಕೈ ಬಿಟ್ಟರೆ ಈಗ ನಾವು ನಿಮಗೆ ಯಾಕೆ ಆಯಿಲನ್ನು ಕೊಡಬೇಕು, ನಮ್ಮ ಕಮಿಟ್ಮೆಂಟ್ ಸೀನಾಗಿದೆ ಅಂಥೇಳಿ ಕೈ ತೊಳ್ಕೊಬೋದಾಗಿತ್ತು. ಆದರೆ ರಷ್ಯಾ ಹಾಗೆ ಮಾಡಿಲ್ಲ. ಬದಲಾಗಿ ಈಸ್ಟ್ ಏಷ್ಯಾ ಕಡೆಗೆ ಅಂದರೆ ಚೀನಾ ಮತ್ತು ಜಪಾನ್ ಕಡೆಗೆ ಹೋಗಬೇಕಾಗಿದ್ದ ತಮ್ಮ ಬೃಹತ್ ಆಯಿಲ್ ಟ್ಯಾಂಕರ್ಗಳನ್ನು ಸಮುದ್ರದ ಅರ್ಧ ದಾರಿಯಲ್ಲೇ ಯೂಟರ್ನ್ ನಡೆಸಿ ಸೀದಾ ಭಾರತ ಕಡೆಗೆ ಮುಖ ಮಾಡುವಂತೆ ಮಾಡಿದ್ದಾರೆ. ಇನ್ನು ಬ್ಲೂಮ್ಬರ್ಗ್ನಂತಹ ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ಈಗಾಗಲೇ ರಿಪೋರ್ಟ್ ಮಾಡ್ತೇವೆ, ಲಕ್ಷಾಂತರ ಬ್ಯಾರಲ್ ಆಯಿಲ್ ಹೊತ್ಕೊಂಡು ರಷ್ಯಾ ಹಡಗುಗಳು ಭಾರತದ ಪೋರ್ಟ್ಗಳ ಕಡೆಗೆ ನುಗ್ಗಿ ಬರ್ತಾಯಿವೆ ಅಂತ. ಇದು ಕೇಳೋಕ್ಕೆ ನಮಗೆ ಭಾಳ ಖುಷಿಯಾಗುತ್ತೆ. ಆದರೆ ಇಲ್ಲೇ ಶುರುವಾಗೋದು ಅಸಲಿ ಪ್ರಾಬ್ಲಮ್ ಮತ್ತು ಎಸ್ಕಲೇಷನ್. ಈ ನ್ಯೂಸ್ ಕೇಳಿದ ತಕ್ಷಣ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಕೂರ್ತಾರೆ? ಖಂಡಿತ ಸುಮ್ಮನೆ ಕೂರಲ್ಲ. ಟ್ರಂಪ್ ಅವರ ಓಪನ್ ಆಗಿ ಭಾರತಕ್ಕೆ ಒಂದು ಡೇಂಜರಸ್ ವಾರ್ನಿಂಗನ್ನು ಕೊಟ್ಟಿದ್ದರು.
ನೀವೇನಾದರೂ ನನ್ನ ಮಾತನ್ನು ಮೀರಿ ಮತ್ತೆ ರಷ್ಯಾದಿಂದ ಆಯಿಲನ್ನು ತೆಗೆದುಕೊಂಡ್ರೆ ನಿಮ್ಮ ದೇಶದ ಮೇಲೆ 25% ಹೆಚ್ಚುವರಿ ಟ್ಯಾರಿಫನ್ನು ಹಾಕ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದರು. ಅಂದರೆ ನಮ್ಮ IT ಕಂಪನಿಗಳ ಎಕ್ಸ್ಪೋರ್ಟ್ ಟೆಕ್ಸ್ಟೈಲ್ಗಳು ಹಾಗೆ ಬೇರೆ ಯಾವುದೇ ವಸ್ತುಗಳ ಎಕ್ಸ್ಪೋರ್ಟ್ಗೆ ಭಾರಿ ಪೆಟ್ಟು ಬೀಳೋ ಚಾನ್ಸಸ್ ಕೂಡ ಇತ್ತು. ಇನ್ನು US ಅಫಿಷಿಯಲಿ ಕೂಡ ನಮ್ಮನ್ನು ಬಿಟ್ಟರೆ ನಿಮಗೆ ಬೇರೆ ಯಾರೂ ಆಲ್ಟರ್ನೇಟಿವ್ ಇಲ್ಲ, ನಮ್ಮ ಹತ್ರನೇ ನೀವು ಆಯಿಲನ್ನು ತಗೊಳ್ಳಿ ಅಂತ ಭಾರತಕ್ಕೆ ಕೂಡ ಹೇಳ್ತಾನೆ ಇದ್ರು. ಆದರೆ ಅಮೇರಿಕಾದ ಆಯಿಲ್ಗೆ ರೇಟ್ ಜಾಸ್ತಿ, ರಷ್ಯಾ ತರಹ ಅವರು ಡಿಸ್ಕೌಂಟನ್ನು ಕೊಡಲ್ಲ. ಸೊ ಭಾರತದ ಮುಂದೆ ಇದ್ದದ್ದು ಎರಡೇ ಆಪ್ಷನ್ಸ್: ಅಮೇರಿಕಾಗೆ ಹೆದರಿ ದುಬಾರಿ ಆಯಿಲನ್ನು ತೆಗೆದುಕೊಳ್ಳೋದು, ದೇಶದ ಎಕನಾಮಿಯನ್ನು ಹಾಳು ಮಾಡ್ಕೊಳ್ಳೋದು, ಅಥವಾ ಅಮೇರಿಕಾದ ಬೆದರಿಕೆಗೆ ಕೇರ್ ಮಾಡದೆ ರಷ್ಯಾದಿಂದ ಡಿಸ್ಕೌಂಟ್ ಆಯಿಲನ್ನು ತರಿಸ್ಕೊಳ್ಳೋದು. ಭಾರತ ಎರಡನೇ ಆಪ್ಷನನ್ನೇ ಚೂಸ್ ಮಾಡ್ತಾ ಇದೆ. ಅಮೆರಿಕಾದ ಡಬಲ್ ಗೇಮ್ ಕಪಟ ನಾಟಕ ಶುರುವಾಗೋದು ಭಾರತ ಯಾರಿಗೂ ಕೂಡ ಕೇರ್ ಮಾಡದೆ ತನ್ನ ದೇಶದ ಜನರ ಹಿತದೃಷ್ಟಿಯಿಂದ ರಷ್ಯನ್ ಆಯಿಲನ್ನು ತರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದೆ. ನೀವು ಡೇಟಾ ತೆಗೆದು ನೋಡಿ, ಈ ಗಲ್ಫ್ ಕ್ರೈಸಿಸ್ ಶುರುವಾದಾಗಿನಿಂದ ಭಾರತದ ಪೋರ್ಟ್ಗಳಲ್ಲಿ ರಷ್ಯಾದ ಹಡಗುಗಳು ಆರಾಮಾಗಿ ಬಂದು ಆಯಿಲನ್ನು ಅನ್ಲೋಡ್ ಮಾಡ್ತಾ ಇದ್ವು. 2026 ಈ ಮೊದಲ ತಿಂಗಳಿನಲ್ಲಿ ಭಾರತಕ್ಕೆ ಬಂದ ಒಟ್ಟು ಕಚ್ಚಾ ತೈಲದಲ್ಲಿ ಬರೋಬ್ಬರಿ 20% ರಷ್ಯಾದಿಂದಲೇ ಬಂದಿತ್ತು. ಅದನ್ನು ಗಮನಿಸಿದ ಅಮೆರಿಕಾಗೆ ಒಂದು ದೊಡ್ಡ ಶಾಕ್ ಆಯಿತು. ಅರೆ 25% ಟ್ಯಾರಿಫ್ ಹಾಕಿದ್ದೀವಿ ಅಂತ ಇಷ್ಟೆಲ್ಲ ಬೆದರಿಕೆ ಹಾಕಿದ್ರು ಕೂಡ ಭಾರತ ನಮ್ಮ ಮಾತನ್ನು ಕೇಳ್ತಾ ಇಲ್ವಲ್ಲ, ನಮ್ಮ ಸ್ಯಾಂಕ್ಷನ್ಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ವಲ್ಲ ಅಂಥೇಳಿ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಯಿತು. ಈಗ ಡೊನಾಲ್ಡ್ ಟ್ರಂಪ್ ಅವರ ಜಾಣ್ಮೆ ನೋಡಿ, ಭಾರತ ಆಗಲೇ ಆಯಿಲನ್ನು ತಗೊಳ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಸೋತಿದ್ದೀವಿ, ನಮ್ಮ ಬೆದರಿಕೆ ವರ್ಕ್ ಆಗಿಲ್ಲ ಅಂತ ಪ್ರಪಂಚದ ಮುಂದೆ ಒಪ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಸಡನ್ನಾಗಿ ಅಮೆರಿಕಾದ ಟ್ರೆಜರಿ ಡಿಪಾರ್ಟ್ಮೆಂಟಿಂದ ಒಂದು ಬಿಗ್ ಅನೌನ್ಸ್ಮೆಂಟನ್ನು ಬರುತ್ತೆ. ಸ್ಕಾಟ್ ಬೇಸೆಂಟ್ ಅವರು ಒಂದು ಮಾತನ್ನು ಹೇಳ್ತಾರೆ: ಗ್ಲೋಬಲ್ ಎನರ್ಜಿ ಮಾರ್ಕೆಟನ್ನು ಸ್ಟೇಬಲ್ ಆಗಿ ಇಡೋದಕ್ಕೋಸ್ಕರ ನಾವು ಭಾರತಕ್ಕೆ 30 ದಿನಗಳ ಕಾಲ ಒಂದು ಟೆಂಪ್ರರಿ ಸ್ಯಾಂಕ್ಷನ್ ವೇವರ್ನ ಕೊಡ್ತಾ ಇದ್ದೀವಿ. ಸೊ ಸಮುದ್ರದಲ್ಲಿರೋ ರಷ್ಯನ್ ಹಡಗುಗಳನ್ನು ಭಾರತ ಈಗ ಅಫಿಷಿಯಲಿ ಆಗಿ ಪರ್ಚೇಸನ್ನು ಮಾಡ್ಬೋದು ಅಂಥೇಳಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಅಮೇರಿಕಾ ಭಾರತಕ್ಕೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದೆ, ಅದಕ್ಕೋಸ್ಕರನೇ ಭಾರತ ಈಗ ರಷ್ಯಾದನ್ನು ಆಯಿಲನ್ನು ತೆಗೆದುಕೊಳ್ತಾ ಇರೋದು ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿಕೊಳ್ಳೋ, ತಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳೋ ನಾಟಕ ಭಾರತ ಆಗಲೇ ತಗೊಳ್ತಾ ಇತ್ತು. ನೀವು ಪರ್ಮಿಷನ್ ಕೊಟ್ಟ ಮೇಲೆ ನಾವು ತಗೊಳ್ತಾ ಇಲ್ಲ, ಆದರೆ ಟ್ರಂಪ್ ಅವರು ಇದರ ಪವರ್ಫುಲ್ ಕ್ರೆಡಿಟನ್ನು ತಗೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ಅಷ್ಟಿಗೆಲ್ಲ ಟ್ರಂಪ್ ಅವರು ನಮ್ಮ ಮೇಲೆ 25% ಟ್ಯಾರಿಫನ್ನು ಹಾಕ್ತೀವಿ ಅಂತ ಬೊಬ್ಬೆ ಹೊಡಿತಿದ್ರಲ್ಲ, ಈಗ ಪವರ್ನ ಅಮೇರಿಕಾದ ಸುಪ್ರೀಂ ಕೋರ್ಟ್ ಆಗಲೇ ಅವರಿಂದ ಕಿತ್ಕೊಂಡಿದೆ. ಹೌದು ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿಕೆ ಕೂಡ ಕೊಟ್ಟಿದೆ. ಅಧ್ಯಕ್ಷರಿಗೆ ಈ ಥರದ ಮನಸ್ಸಿಗೆ ಬಂದಾಗಲೆಲ್ಲ ಇಷ್ಟ ಬಂದ ದೇಶಗಳ ಮೇಲೆ ಟ್ಯಾರಿಫನ್ನು ಹಾಕೋ ಅಧಿಕಾರ ಇಲ್ಲ ಅಂಥೇಳಿ ಹೇಳಿಕೆ ಕೂಡ ಕೊಟ್ಟಿದೆ. ಸೊ ಟ್ರಂಪ್ ಅವರ ಹತ್ರ ಈ ಟ್ಯಾರಿಫ್ ಕಾರ್ಡ್ ಈಗಾಗಲೇ ಇಲ್ಲವೇ ಇಲ್ಲ. ಉಳಿದಿರೋದು ಒಂದೇ ಒಂದು ಕಾರ್ಡು, ಅದು ಸ್ಯಾಂಕ್ಷನ್ ಅಂದರೆ ನಿರ್ಬಂಧಗಳು. ಸ್ಯಾಂಕ್ಷನ್ ಅಂದರೆ ಏನು ಗೊತ್ತಾ ನಿಮಗೆ? ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ರಷ್ಯಾದ ದೊಡ್ಡ ಆಯಿಲ್ ಕಂಪನಿಗಳಾದ ರೋಸ್ ಮತ್ತು ಲುಕಿಯಲ್ ಇವೆಲ್ಲದರ ಮೇಲೆ ಅಮೇರಿಕಾ ಸ್ಯಾಂಕ್ಷನನ್ನು ಹಾಕಿದೆ. ಅಂದರೆ ಇವರ ಜೊತೆ ಯಾರು ಬಿಸ್ನೆಸ್ಸನ್ನು ಮಾಡ್ತಾರೋ ಆ ಬ್ಯಾಂಕ್ಗಳನ್ನು, ಆ ಹಡಗುಗಳನ್ನು ಮತ್ತು ಆ ಹಡಗಿಗೆ ಇನ್ಶೂರೆನ್ಸ್ ಕೊಡುವಂಥ ಕಂಪ್ನಿಗಳನ್ನು ಅಮೇರಿಕಾ ಗ್ಲೋಬಲ್ ಲೆವೆಲಲ್ಲಿ ಬ್ಯಾನ್ ಮಾಡುತ್ತೆ ಅಂತ, ಅವರ ಆಸ್ತಿಯನ್ನು ಫ್ರೀಸ್ ಮಾಡುತ್ತೆ. ಆದರೆ ನಮ್ಮ ಭಾರತ ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಗೊತ್ತಾ? ನಾವು ಶ್ಯಾಡೋ ಪ್ಲೇಟ್ ಅನ್ನೋ ಅತ್ಯಂತ ಕವರ್ ಸಿಸ್ಟಮನ್ನು ಯೂಸ್ ಮಾಡಿದ್ದೀವಿ. ಅಂದರೆ ರಷ್ಯಾ ನೇರ ಹೆಸರಿನಲ್ಲಿ ಇಲ್ಲದೇ ಇರುವಂತಹ ಬೇರೆ ಯಾವ ಸಣ್ಣ ದೇಶದ ರಿಜಿಸ್ಟ್ರೇಷನ್ ಫ್ಲಾಗ್ ಇರುವಂತಹ ಹಡಗುಗಳ ಮೂಲಕ ಆಯಿಲನ್ನು ತರಿಸಿಕೊಂಡ್ವಿ. ಇದಕ್ಕೆ ಪೇಮೆಂಟ್ನ ಅಮೆರಿಕಾದ ಡಾಲರ್ನಲ್ಲಿ ಮಾಡೋ ಬದಲು ನಮ್ಮದೇ ಆದ ರೂಪಾಯಿ ಮತ್ತು ರಷ್ಯಾದ ರೂಬೆಲ್ ಟ್ರೇಡ್ ಮುಖಾಂತರ UAE ದಿರಮ್ ಮುಖಾಂತರ ಪೇಮೆಂಟನ್ನು ಮಾಡಿದ್ವಿ. ಇದರಿಂದ ಏನಾಯಿತು, ಅಮೆರಿಕಾ ಬ್ಯಾಂಕಿಂಗ್ ಸಿಸ್ಟಮ್ಗೆ ನಾವು ಸಿಕ್ಕಿ ಬೀಳೇ ಇಲ್ಲ. ಭಾರತದ ಈ ಮಾಸ್ಟರ್ ಪ್ಲಾನ್ ಸ್ಟ್ರೋಕನ್ನು ನೋಡಿ ಅಮೆರಿಕಾಗೆ ಬೇರೆ ದಾರಿ ಇಲ್ಲದಾಗೆ ಸ್ಯಾಂಕ್ಷನ್ ಫೇವರ್ಸನ್ನು ಕೊಟ್ಟಿದೆ. ಈಗ ಕಥೆಯ ಅಂತಿಮ ಘಟ್ಟಕ್ಕೆ ಅಂದರೆ ನಮ್ಮ ಅಸಲಿ ವಿಚಾರಕ್ಕೆ ಬರೋಣ. ಅಮೆರಿಕ ಯಾಕೆ ಈ ಥರ ಮಾಡ್ತಾ ಇದೆ ನೀವು ಗಮನಿಸಿ ನೋಡಿ. ಟ್ರಂಪ್ ಅವರು ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಟ್ವೀಟ್ ಮಾಡ್ತಾರೆ. ಯಾರೋ ಕಾಮಿಡಿಯನ್ ಜೋಕ್ ಮಾಡಿದ್ರು ಅದಕ್ಕೆ ಸಹ ಕಮೆಂಟ್ ಮಾಡ್ತಾರೆ. ಆದರೆ ಇರಾನ್ US ಯುದ್ಧದಿಂದ ಕಚ್ಚಾ ತೈಲದ ರೇಟ್ ಇಷ್ಟು ಜಾಸ್ತಿ ಆಗ್ತಾ ಇದ್ರು ಕೂಡ, ಪ್ರಪಂಚದ ಎಕನಾಮಿ ಹಾಳಾಗ್ತಾ ಇದ್ರು ಕೂಡ ಟ್ರಂಪ್ ಯಾಕೆ ಸೈಲೆಂಟ್ ಆಗಿದ್ದಾರೆ? ಇಲ್ಲಿದೆ ನೋಡಿ ಅಮೆರಿಕದ ಅಸಲಿ ಗೇಮ್ ಪ್ಲಾನ್. ಅಮೆರಿಕಾಗೆ ಬೇಕಾಗಿರೋದು ಆಯಿಲ್ ರೇಟ್ ಜಾಸ್ತಿ ಆಗೋದು. ಯಾಕಂದರೆ ವೆನೆಜುಲಾ ಅನ್ನೋ ದೇಶದ ಬೃಹತ್ ಆಯಿಲ್ ರಿಸರ್ವ್ ಈಗ ಅಮೆರಿಕದ ಕಂಪನಿಗಳ ಕಂಟ್ರೋಲ್ನಲ್ಲಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಆಯಿಲ್ ರೇಟ್ ಜಾಸ್ತಿ ಆದರೆ ಅಮೇರಿಕನ್ ಕಂಪನಿಗಳಿಗೆ ಬಿಲಿಯನ್ ಗಂಟೆಲ್ಲೇ ಪ್ರಾಫಿಟ್ ಆಗುತ್ತೆ. ಒಂದು ಕಡೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿನ ಸರ್ಕಾರವನ್ನು ಉಳಿಸೋದು, ಇನ್ನೊಂದು ಕಡೆ ಆಯಿಲ್ ರೇಟನ್ನು ಉದ್ದೇಶಪೂರ್ವಕವಾಗಿ ಜಾಸ್ತಿ ಮಾಡಿ ತಾವು ಲಾಭವನ್ನು ಮಾಡಿಕೊಳ್ಳೋದು. ಇದು ಅಮೇರಿಕಾದ ಪಕ್ಕಾ ಕಮರ್ಷಿಯಲ್ ಮೈಂಡ್ಸೆಟ್. ಬರೀ ಕಚ್ಚಾ ತೈಲ ಮಾತ್ರ ಅಲ್ಲ, ಇದು ನ್ಯಾಚುರಲ್ ಗ್ಯಾಸ್ ಅಂದರೆ
LPG ವಿಚಾರದಲ್ಲೂ ಕೂಡ ನಮಗೆ ಆಸ್ಟ್ರೇಲಿಯಾ ಮತ್ತು ಕೆನಡಾದಿಂದ ಆಫರ್ಸ್ಗಳು ಬರ್ತವೆ. ಟೆನ್ಷನ್ ಬೇಡ, ನಾವು ನಿಮಗೆ ಗ್ಯಾಸ್ ಸಪ್ಲೈ ಮಾಡ್ತೀವಿ ಅಂತ ಕೂಡ. ಇರಾನ್ ವಿಚಾರಕ್ಕೆ ಬಂದರೆ, ಇತ್ತೀಚೆಗೆ US ದಾಳಿಯಲ್ಲಿ ಇರಾನ್ ನಾಯಕರು ಕೂಡ ತೀರ್ಕೊಂಡಾಗ ನಮ್ಮ ಭಾರತದ ಫಾರಿನ್ ಸೆಕ್ರೆಟರಿ ಅವರು ಅಫಿಷಿಯಲ್ ಆಗಿ ಇರಾನ್ಗೆ ಸಂತಾಪವನ್ನು ಕೂಡ ಸೂಚಿಸಿದರು. ಇದನ್ನು ನೋಡಿ ಇಸ್ರೇಲ್ನಲ್ಲಿ ಇರುವಂತಹ ಕೆಲವರಿಗೆ ಸಿಕ್ಕಾಪಟ್ಟೆ ಉರಿದು ಹೋಯಿತು. ಆದರೆ ಇರಾನಿಗೆ ನಮ್ಮ ಕನ್ನಡೆ ಬಹಳ ಖುಷಿಪಟ್ಟಿದೆ. ಅದಕ್ಕೆ ಇರಾನ್ ಕೂಡ ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ ಕೇವಲ ಅಮೇರಿಕ, ಇಸ್ರೇಲ್ ಹಡಗುಗಳನ್ನು ಟಾರ್ಗೆಟ್ ಮಾಡ್ತೀವಿ, ಭಾರತ ಮತ್ತು ಚೀನಾದ ಹಡಗುಗಳಿಗೆ ತೊಂದರೆ ಕೊಡಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದೆ. ಇದು ನಮ್ಮ ಬ್ಯಾಲೆನ್ಸ್ ಡಿಪ್ಲೊಮೆಸಿಯ ತಾಕತ್ತು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಅಮೆರಿಕದ ಮಾತು ಕೇಳಿ ಅವ್ರನ್ನ ನಂಬಿ ಮಿಡ್ಲ್ ಈಸ್ಟ್ನಲ್ಲಿರುವಂತಹ UAE, ಸೌದಿ ಅರೇಬಿಯಾ, ಕುವೈತ್ನ ದೇಶಗಳು ಇವತ್ತು ಪಶ್ಚಾತ್ತಾಪ ಪಡ್ತಾ ಇವೆ. ಯಾಕಂದರೆ ಯುದ್ಧ ಆಗ್ತಿರೋದು ಅವರ ಜಾಗದಲ್ಲಿ. ಅಮೆರಿಕ ಸಾವಿರಾರು ಮೈಲಿಗಳ ದೂರ ಸೇಫ್ ಆಗಿ ಕೂತಿದೆ. ಹೆನ್ರಿ ಕಿಸ್ಸಿಂಜರ್ ಅನ್ನೋ ಒಬ್ಬ ಫೇಮಸ್ ಅಮೆರಿಕದ ಡಿಪ್ಲೊಮ್ಯಾಟ್ ಒಮ್ಮೆ ಬಹಳ ಅದ್ಭುತವಾದ ಮಾತು ಹೇಳಿದರು. ಅಮೆರಿಕಾಗೆ ಶತ್ರು ಆಗಿರೋದು ಅಪಾಯಕಾರಿ, ಆದರೆ ಅಮೆರಿಕಾಗೆ ಸ್ನೇಹಿತ ಆಗಿರೋದು ಪ್ರಾಣಾಂತಿಕ. ಈ ಮಾತು ಇವತ್ತು ಅಕ್ಷರಶಃ ಸತ್ಯ ಆಗ್ತದೆ. ಹಾಗಂತ ನಾವು ಅಮೆರಿಕವನ್ನು ಕಡೆಗಣಿಸೋಕೆ ಆಗಲ್ಲ. ಆದರೆ ಟ್ರಂಪ್ ಅವರ ಈ ಅನ್ಪ್ರೆಡಿಕ್ಟೇಬಲ್ ನೇಚರಿಂದಾಗಿ ನಾವು ಬಹಳ ಹುಷಾರಾಗಿ ಹೆಜ್ಜೆ ಇಡಬೇಕಾಗುತ್ತೆ. 2026 ಕೊನೆಯಲ್ಲಿ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಬರ್ತಾ ಇವೆ. ಅಲ್ಲಿವರೆಗೂ ಕೂಡ ಟ್ರಂಪ್ ಅವ್ರನ್ನ ಸ್ವಲ್ಪ ದೂರದಲ್ಲಿ ಇಟ್ಟು ನಮ್ಮ ಜನರಿಗೆ ಅಗ್ಗದ ಬೆಲೆಯಲ್ಲಿ ಪೆಟ್ರೋಲ್, ಡೀಸೆಲ್ ಸಿಗುವ ಹಾಗೆ ನೋಡ್ಕೊಳ್ಳೋದು ನಮ್ಮ ಸರ್ಕಾರದ ಮೊದಲ ಆದ್ಯತೆ ಆಗಬೇಕು. ಯಾರು ಏನೇ ಹೇಳಿದ್ರು ಕೂಡ ನಮ್ಮಲ್ಲಿ ಡಿಸ್ಕೌಂಟ್ ಸಿಗುತ್ತೆ, ಅಲ್ಲಿ ನಾವು ಆಯಿಲನ್ನು ತಗೋತೀವಿ ಅಷ್ಟೇ. ನೋ ಫ್ರೈಡ್, ನೋ ಈಗೋ. ಇದಿಷ್ಟು ಇವತ್ತಿನ ಜಿಯೋ ಪಾಲಿಟಿಕ್ಸ್ನ ಕಹಾನಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷೇಷ ಮಾಹಿತಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.